ನಮ್ಮ ಮದ್ದೂರು ಸ್ಕೂಲ್ನಾಗ ನಾಳೆ ಯೋಗ ಡೇ ಇದ್ದು ಸೆಲೆಬ್ರೇಷನ್ ಐತಿ. ಹಾಗಾಗಿ ಅವರು ಪ್ರಾಜೆಕ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಯೋಗ ಡೇ ಚಾರ್ಟ್ ಪ್ರಿಪೇರ್ ಮಾಡ್ಕೊಂಡು ಬರ್ರಿ ಅಂತಂದು ಹೇಳಿದ್ರು. ಸೊ ಈ ಥರ ನಾನು ರೆಡಿ ಮಾಡೀನಿ. ಆ್ಯಕ್ಚುಲಿ ನಾನು ರಿಯಲ್ ಆಗಿ ಮಾಡ್ತಿದ್ದೆ, ನಾನೇ ಎಲ್ಲ ಡ್ರಾ ಮಾಡಿ. ಬಟ್ ಈ ಸತಿ ನನಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅದು ಇದು ಕೆಲಸ ಮಾಡಿತ್ತು. ಏನು ಮಾಡಿದೆ, ಈ ಥರ 2 ಪೇಪರನ್ನು ಪ್ರಿಂಟ್ ಹಾಕಿಸಿ ಅದಕ್ಕೆ ಎಲ್ಲ ಕಲರ್ ಅದೆಲ್ಲ ಮಾಡಿ ಪೇಪರನ್ನು ಇದನ್ನು ಚಾರ್ಟ್ ರೆಡಿ ಮಾಡೀನಿ. ಸೊ ಈ ನಾ ಮಾಡಿರುವಂಥ ಚಾರ್ಟ್ ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇದು ಫ್ರೈಡೇ ಮತ್ತು ಸ್ಯಾಟರ್ಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ನಾನು ಇದನ್ನು ಎಡಿಟ್ ಮಾಡತ್ತಿದ್ದೆ. 2 ದಿನ ಒಂದು ಸ್ವಲ್ಪ ಕೆಲಸ ಇತ್ತು ಮನೆಯೊಳಗೆ, ಹಾಗಾಗಿ ವಿಡಿಯೋಸ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸ್ಯಾಟರ್ಡೇ ಮತ್ತು ಫ್ರೈಡೇದು ವೀಡಿಯೋಸನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾಳೆ ಅಂದ್ರೆ ಸ್ಯಾಟರ್ಡೇ ಯೋಗ ಡೇ ಐತಲ್ಲ, ಅದ್ರ ಸಲುವಾಗಿ ಹಿಂದಿನ ದಿನ ಅವನಿಗೆ ಅಂದರೆ ಫ್ರೈಡೇನ ಅವ್ನಿಗೆ ಪ್ರಾಜೆಕ್ಟನ್ನು ಮಾಡಿ ಕೊಡಾಕತ್ತಿದ್ದೆ. ಸೊ ಅವನು ಲಾಸ್ಟಿಗೆ ನಾನು ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಬಂದ. ಸರಿ ಆಯಿತು ಅಂಥೇಳಿ ಅವನ ಕಡೆನೂ ಒಂದಿಷ್ಟು ಮಾಡಿಸಿದೆ. ಆಮೇಲೆ ಕೆಲವೊಂದು ಸತಿ ಏನಾಗ್ತೈತಿ, ನನಗೆ ಡೈರೆಕ್ಟಾಗಿ ಮಾತಾಡಿದ್ರೆ ವಿಡಿಯೋ ಎಡಿಟ್ ಮಾಡೋಕೆ ಈಸಿ ಆಗ್ಬಿಡ್ತೈತಿ. ಇಲ್ಲ ವೀಡಿಯೋಸ್ ಶೂಟ್ ಮಾಡಿ ಆಮೇಲೆ ಎಡಿಟ್ ಮಾಡ್ಬೇಕಂದ್ರೆ ನಾಯ್ಸ್ ಭಾಳ ಆಗ್ತೈತಿ. ಅಂದರೆ ಇವರಿಬ್ರು ದಾಂದ್ಲಿ ಹಾಕ್ತಿರ್ತಾರೆ. ಸೊ ನಂಗೆ ಅವಾಗ ಏನಾಗ್ತೈತಿ, ಎಡಿಟ್ ಮಾಡೋತ್ನಾಗ ಭಾಳ ಕಿರಿಕಿರಿ, ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಇದನ್ನು ಆಗಂಗಿಲ್ಲ. ಹಾಗಾಗಿ ಡೈರೆಕ್ಟು ಕ್ಯಾಮ್ರಾ ಜೊತೆಗೆ ನಾವು ಶೂಟ್ ಮಾಡ್ಕೊತನ ಮಾತಾಡಿದಾಗ ಎಡಿಟ್ ಮಾಡೋಕೆ ಭಾಳ ಈಸಿಯಾಗಿರ್ತೈತಿ ನನಗೆ. ಸೊ ಈಗ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಆ್ಯಕ್ಚುಲಿ ಇದನ್ನು ಇವತ್ತು ಅಂದರೆ ಸಂಡೇ ನಾನು ಇದನ್ನು ಎಡಿಟ್ ಮಾಡತ್ತೀನಿ. ಈಗ ನನಗೊಂದು ಕಮೆಂಟ್ ಬಂತು. ಆ ಕಮೆಂಟ್ ರೈಸ್ ಮಾಡಿದವರು ನನ್ನ ರೆಗ್ಯುಲರ್ ವ್ಯೂವರ್ ಅಪೇಕ್ಷಾ ಅನ್ನೋರು. ಅವರು ಒಂದು ನನಗೆ ಇದನ್ನು ಕೇಳಿದ್ರು, ಕ್ವಶನ್ ಕೇಳ್ಯಾರ. ಗುಡ್ ಕ್ವಶನ್ ಅದು. ಅವ್ರು ಅಬ್ಸರ್ವ್ ಮಾಡ್ಯಾರ. ಮೇ ಬಿ ನನ್ನ ವ್ಯೂವರ್ಸ್ ಯಾರು ಅಬ್ಸರ್ವ್ ಮಾಡಿಲ್ಲೋ ಗೊತ್ತಿಲ್ಲ, ಮಾಡಿದ್ರೂ ಕೇಳಬೇಕಂತ ಅನಿಸಿತ್ತೋ ಇಲ್ಲೋ ಗೊತ್ತಿಲ್ಲ, ಏನು ಅನ್ಕೊತಾರೆ ಅಂತ ಹೇಳಿಬಿಟ್ಟಿರ್ಬೋದು. ಬಟ್ ಅವರು ಧೈರ್ಯ ಮಾಡಿ ಕೇಳ್ಯಾರ. ಸೊ ನಿಮ್ಮದು ಕೈಗೆ ಏನಾಗೈತಿ, ನೀವು ಎಲ್ಲ ಕೆಲಸ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂಥೇಳಿ ನಂಗೆ ಅವ್ರೊಂದು ಗುಡ್ ಕ್ವಶನ್ ಕೇಳ್ಯಾರ. ಆ್ಯಕ್ಚುಲಿ ಆ ಕ್ವಶನ್ ಕೇಳಿದ ತಕ್ಷಣ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಅವರಿಗೆ ರಿಪ್ಲೈ ಮಾಡೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ನೀವು ನೋಡ್ತೀರಿ ಅಂಥೇಳಿ. ಅವರು ನೀವು ರೆಗ್ಯುಲರ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಹಂಗೆ ಅಂಥೇಳಿ ಅವ್ರು ನಂಗೆ ಕೇಳಿದರು. ಸೊ ಇದು ನನ್ನ ಬೈ ಬರ್ತ್. ನನಗೆ ಹುಟ್ಟಿದಾಗಿಂತರೂ ಎಲ್ಲ ಥರ ಕೆಲಸ ಮಾಡೋದು ರೂಢಿ ಐತಿ. ನಾನಿದ್ದ ಅಂತಲ್ಲ, ಎಲ್ಲ ಥರನೂ ಕೆಲಸ ಮಾಡ್ತೀನಿ. ಅದಕ್ಕಾಗಿಯೇ ಇದೊಂದು ಹೂ ಕಟ್ಕೊತ ಕುಂತಿದ್ದೆ. ಇದು ಈಗ ಜಸ್ಟ್ ನಾನು ಹೂ ಕಟ್ಟೋದು. ಹಾಗೆ ಇದರಿಂದನೇ ಸ್ಟಾರ್ಟ್ ಮಾಡಿದ್ರಾತ ಅವರಿಗೆ ಹೇಳಬೇಕು ಅಂಥೇಳಿ. ಹಾಗಾಗಿ ಇದನ್ನು ಹೂ ಕಟ್ಟೋದಂತ್ರನೇ ನನ್ನ ಕೈ ಬಗ್ಗೆ ಅವರಿಗೆ ಹೇಳಿದ್ರಾತಂಥೇಳಿ ಡಿಸೈಡ್ ಮಾಡಿ ಈಗ ಹೇಳಕತ್ತೀನಿ. ಸೊ ನನಗೇನು ನಾಚಿಕೆ ಏನಿಲ್ಲ, ಶೇಮ್ ಅನ್ಸಂಗಿಲ್ಲ, ಹೆಸಿಟೇಟೂ ಅನ್ಸಂಗಿಲ್ಲ. ಹೇಳೋದ್ರೊಳಗೆ ಇದ್ದಿದ್ದೈತಲ್ಲ, ಇರ್ಲಾರ್ದೇನು ಅವ್ರು ಕೇಳಿಲ್ಲ, ಇದ್ದಿದ್ದೆ ಕೇಳಾರ. ಹಾಗಾಗಿ ನನಗೇನು ಅನ್ಸಂಗಿಲ್ಲ. ನನಗೆ ಬೈ ಬರ್ತನ ಐತಿದ್ದು ಲೆಫ್ಟ್ ಹ್ಯಾಂಡ್ ಇದೇ ಥರ ಐತಿ. ಸೊ ಇಷ್ಟು ದಿನವೂ ಅದನ್ನು ಅಂದರೆ ಹೈಡ್ ಏನು ಮಾಡ್ಬೇಕಂತ ಹೇಳಿ ಪರ್ಪಸ್ಲಿ ನಾನು ಮಾಡ್ತಿರ್ಲಿಲ್ಲ ಹೈಡ್. ಬಟ್ ಅದು ನಂಗೆ ನಿಮಗೆಲ್ಲ ತೋರ್ಸೋಕೆ ಇಷ್ಟ ಇರಲಿಲ್ಲ. ಏನಾರು ಅನ್ಕೊತಾರೇನೋ ಅಂಥೇಳಿ ನಂಗಂತ ತೋರ್ಸೋಕೆ ಇಷ್ಟ ಇರಲಿಲ್ಲ. ಮೋರೋವರ್ ಇದನ್ನು ತೋರಿಸಿದ್ರೆ ಸಿಂಪತಿ ಸಲುವಾಗಿ ತೋರಿಸ್ತಾರೇನೋ ಅಂಥೇಳಿ ಅನ್ಕೊತಾರಂಥೇಳಿ ನಾನು ಇಷ್ಟು ದಿನ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ. ಬಟ್ ಅದು ಭಾಳ ಮುಚ್ಚಿಡಕ್ಕಂತೂ ಆಗಂಗಿಲ್ಲ. ಏನೋ ಮಾಡಬೇಕಾದ್ರೂ ಸ್ವಲ್ಪ ಕಾಣಿಸೋದೇ ಅದು. ಹಾಗಾಗಿ ಅದು ರೀಸೆಂಟ್ ವಿಡಿಯೋ ಒಳಗೆ ಕಾಣಿಸಿರ್ಬೇಕು. ಅದೇ ವಿಡಿಯೋಕ್ಕೆ ಅವರು ನಂಗೆ ಕಮೆಂಟ್ ಮಾಡಿ ಕೇಳಾರ. ಸೊ ಇವತ್ತು ಇವ್ರು ಕೇಳ್ತಾರೆ, ನಾಳೆ ಇನ್ನೊಬ್ರು ಕೇಳ್ತಾರೆ. ಅದಕ್ಕೆ ಬೇಡ ಮೊದಲೇ ಕ್ಲಾರಿಟಿ ಕೊಟ್ರೆ ಆತು. ಕೇಳಿದ್ದೂ ನನಗೂ ಖುಷಿ ಆಯ್ತು. ಕೇಳಾರಪ್ಪ, ಇನ್ನು ಮುಂದೆ ನಾನಾದ್ರೂ ಒಂದಿಷ್ಟು ಫ್ರೀಯಾಗಿಯೇ ವಿಡಿಯೋಸ್ ಎಲ್ಲ ಮಾಡ್ಬೋದು. ಸೊ ಕೇಳಿದ್ರಲ್ಲ ಅಂಥೇಳಿ ನನಗೆ ಖುಷಿ ಅನ್ನಿಸಿ ಇವತ್ತು ಅವರಿಗೆ ಇದರಿಂದ ನಾನು ಹೇಳಕತ್ತೀನಿ. ಸೊ ನಾನು ಹೆಂಗೆಲ್ಲ ಮ್ಯಾನೇಜ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಇದು ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಓಪನ್ ಅಪ್ ಆಗಿ ಪ್ರತಿಯೊಂದನ್ನು ನಾನು ಮೂಮೆಂಟನ್ನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ನಾನು ಎಲ್ಲ ಥರ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಾನು ಸ್ಯಾರಿ ಕುಚ್ಚು ಕಟ್ತೀನಿ, ಸ್ಯಾರಿ ಪಿಕೋ ಫಾಲ್ ಮಾಡಿಕೊಡ್ತೀನಿ, ಈ ಥರ ಹೂ ಕಟ್ತೀನಿ. ಮ್ಯಾಕ್ಸಿಮಮ್ ನನಗೇನು ನಾರ್ಮಲಾಗಿರುವಂಥ ಪರ್ಸನ್ ಏನು ಮಾಡ್ತಾರಲ್ಲ ಅದೆಲ್ಲನೂ ನಾನು ಮಾಡ್ತೀನಿ. ನನಗೆ ಇದು ಬರೋಂಗಿಲ್ಲ ಅಂತ ನಂಗಿಲ್ಲ. ಈವನ್ ಎಲ್ಲ ಥರ ಕಿಚನ್ ಐಟಮ್ಸನ್ನು ಮಾಡ್ತೀನಿ. ಇಲ್ಲಪ್ಪ ನಂಗೆ ಕೈ ಹಿಂಗೈತಿ, ನಂಗೆ ಏನೂ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ನಾನು ಯಾವತ್ತೂ ತಿಳ್ಕೊಂಡಿಲ್ಲ. ನಾನು ಎಲ್ಲ ಥರ ಕೆಲಸ ಮಾಡ್ತೀನಿ. ಎಲ್ಲರೂ ಅಂತಾರೆ ನೀ ಹೆಂಗೆ ಮಾಡ್ತೀನಿ ಅಂತೇಳಿ. ಅದೇನೋ ನಂಗೆ ಬೈ ಬರ್ತಾ ಇರೋದ್ರಿಂದ ನನಗೆ ಮಾಡಿ ಮೊದಲಿಂದ್ರೂ ಮಾಡಿ ರೂಢಿಯಾಗಿ, ಹಾಗಾಗಿ ಎಲ್ಲ ಥರನೂ ಕೆಲಸ ಮಾಡ್ತೀನಿ. ಸೊ
ಯಾವುದಕ್ಕೂ ನನಗೆ ಈ ಥರ ಐತಿ ಅಂತ ಹೇಳಿ ನಾನು ಅನ್ಕೊಳಕ್ಕೆ ಹೋಗಂಗಿಲ್ಲ. ನಾನು ನಾರ್ಮಲ್ ಅನ್ನಿಸ್ತೈತೆ ನನಗೆ, ನೋಡಿದವ್ರಿಗೆ ಅಷ್ಟು ಹಿಂಗೈತಲ್ಲ ಅಂಥೇಳಿ ಅನ್ಕೊತಾರೆ. ನನಗೇನು ಅನ್ಸಂಗಿಲ್ಲ, ನಾರ್ಮಲ್ಲೇ ಇರ್ತೀನಿ, ನಾನು ನಾರ್ಮಲ್ಲೇ ಟೈಪು ಇರ್ತೀನಿ. ಸೊ ಹಾಗಾಗಿ ನಾನು ಯಾವ ಥರ ಫಾಲೂ ಸಹಿತ ನಾನು ಹಿಂದಿನ ವಿಡಿಯೋ ಒಳಗೆ ಫಾಲ್ ಹಚ್ಚಿದ್ದೆ. ಬಟ್ ಫಾಲ್ ಹಚ್ಚಬೇಕಾದ್ರೆ ನಾನು ಹೈಡ್ ಮಾಡಿ ಹಚ್ಚಿದ್ದೆ, ನಾನು ನನ್ನ ಕೈನ ಶೇರ್ ಮಾಡಿರಲಿಲ್ಲ. ಆವಾಗ ಆ ಫಾಲಿನ ವಿಡಿಯೋಕ್ಕೂ ಒಂದು ಕಮೆಂಟ್ ಮಾಡ್ಯಾರ, ವಾಯ್ಸ್ ಲೌಡ್ ಆಗಿದ್ದರೆ ಚಲೋ ಇರ್ತಿತ್ತು ಅಂಥೇಳಿ. ಸೊ ಅವರಿಗೋಸ್ಕರ ಇವತ್ತು ಮತ್ತೊಂದು ಫಾಲ್ ಹಚ್ಚಾತೀನಿ. ಸ್ಮಾಲ್ ನಾನು ಏನೇನು ಮಾಡಬಲ್ಲೆ ಅನ್ನೋದನ್ನು ತೋರಿಸೋ ಸಲುವಾಗಿ ಇದೊಂದಿಷ್ಟು ಹಚ್ಚಿ ತೋರ್ಸಾತೀನಿ. ಸೊ ನಾನು ಅದೇ ಎಷ್ಟು ಹೇಳ್ದಂಗೆ ನನಗೆಲ್ಲ ಥರನೂ ಕೆಲಸ ಬರ್ತೈತಿ. ದಾರ ಹೈಡ್ ಮಾಡಿ ಸೀರೆಗೆ ಫಾಲ್ ಹೆಂಗೆ ಹಚ್ಚಬೇಕು ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೆ ನಾನು. ಆ ವಿಡಿಯೋಕ್ಕೆ ಅದು ರೆಸ್ಪಾನ್ಸ್ ಚಲೋ ಬಂದೈತಿ. ಬಟ್ ಅದು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಲೋ ಆಗೈತಿ ಅಂತಂದು ನನಗೆ ಕಮೆಂಟ್ ಮಾಡ್ಯಾರ. ಸೊ ಅವರಿಗಾಗಿ ಈ ವಿಡಿಯೋ ಏನಿಲ್ಲ, ಈಗೇನು ನಾನು ಮಾಡಾಕತ್ತೀನಲ್ಲ ಇದೇ ಥರ ಫಾಲಿಗೆ ಸೂಜಿ ಚುಚ್ಚಿ ಆಮೇಲೆ ಸೀರೆ ಅಂತ ಒಂದು ಎಳೆ ಸೀರೆ ದಾರ ತೊಗೊಂಡು ಆನಂತರ ಫಾಲಿಗೆ ಚುಚ್ಚೋದು, ದಾರನ ಒಳಗಡೆನೆ ಹಾಕ್ಕೊತಾನೆ ಹೋಗೋದು. ಆಮೇಲೆ ದಾರ ಹೊರಗೆ ಬಂದಿರ್ತೈತಲ್ಲ ಅಲ್ಲೇ ಒಂದು ಪಕ್ಕದೊಳಗೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತು ಒಳಗೆ ಹಾಸಿ ಸೀರೆ ಮತ್ತು ಫಾಲನ್ನು ನಡುವೆ ಸೂಜಿ ಇರಬೇಕು. ಆವಾಗ ಸೀರೆಯಿಂದ ಒಂದು ಎಳೆ ದಾರ ತೊಗೊಂಡು ಆನಂತರ ಅದನ್ನು ಫಾಲಿಗೆ ಅಟ್ಯಾಚ್ ಮಾಡೋದು. ಇದೇ ಥರ ಮಾಡೋದು. ಅಟ್ಯಾಚ್ ಮಾಡಿದ ತಕ್ಷಣ ಏನು ಮಾಡಬೇಕು, ದಾರ ಎಳ್ಕೊತೀವಲ್ಲ ಹೊರಗೆ, ಎಳ್ಕೊಂಡ ತಕ್ಷಣ ಅದು ಎಲ್ಲಿಂದ ಬಂದಿರುತ್ತಲ್ಲ ಅಲ್ಲಿಗೆ ಒಂದು ಚಿಟಿಕಿನ ಗ್ಯಾಪ್ ಕೊಟ್ಟು ಅಲ್ಲೇ ಸೂಜಿ ಚುಚ್ಚಿ ಮತ್ತು ಸೀರೆ ದಾರ ಎಳ್ಕೊಂಡು ಸೀರೆಯೊಳಗೆ ಒಂದು ಎಳೆ ದಾರ ಎಳ್ಕೊಂಡು ಆನಂತರ ಫಾಲಿಗೆ ಚುಚ್ಚೋದು. ಇದೇ ಥರ ಮಾಡಿದರೆ ಇದು ಫಾಸ್ಟ್ ಮೂವಿಂಗನ್ನು ಐತಿ. ಮತ್ತು ಇದಕ್ಕೆ ಎಲ್ಲಿ ನಾವು ವಾಪಸ್ ಗಂಟು ಹಾಕಬೇಕು ಅಂತೇನಿಲ್ಲ. ಇದು ಲಾಕ್ ಮಾಡ್ಬೇಕು ಅನ್ನೋದೇನು ಚಿಂತಿಲ್ಲ. ಯಾಕಂದ್ರೆ ಈಗ ನಾರ್ಮಲಾಗಿ ಮೇಲ್ಗಡೆ ದಾರ ಕಾಣುವಂಗೆ ಫಾಲ್ ಹಚ್ಚಿರ್ತೀವಲ್ಲ, ಆ ಟೈಮ್ ಒಳಗೆ ಏನಾಗ್ತೈತಿ, ನಾವು ಕಾಲೊಳಗೆ ಗೆಜ್ಜೆ ಹಾಕ್ಕೊಂಡಿರ್ತೀವಿ, ಆವಾಗ ಅದು ಚೈನಕ್ಕೆ ಸಿಕ್ಕಿ ಹರಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅದು ದಾರ ಚೈನಕ್ಕೆ ಸಿಗಂಗಿಲ್ಲ, ಹರಿದೂ ಇಲ್ಲ. ಸೊ ಇದು ಯೋಗ ಡೇ ಅಂದರೆ ಸ್ಯಾಟರ್ಡೆ ಬೆಳಗ್ಗೆ ಸ್ಕೂಲಿಗೆ ಹೊಂಟಿದ್ದ ಚಾರ್ಟ್ ತೊಗೊಂಡು. ಸೊ ಆವಾಗ ಒಂದಿಷ್ಟು ಯೋಗ ಡೇದು ಸ್ಪೀಚ್ ಮಾಡಿ ಆನಂತರ ಅವನು ಸ್ಕೂಲಿಗೆ ಹೋಗ್ತಾನೆ. ಇದಾಗಿತ್ತು ನನ್ನ ಫ್ರೈಡೇ ಮತ್ತು ಸ್ಯಾಟರ್ಡೇ ವ್ಲಾಗ್ ಮತ್ತು ಇಂಪಾರ್ಟೆಂಟ್ ವ್ಲಾಗ್. ಮೋರೋವರ್ ನನ್ನ ಬಗ್ಗೆ ಇರುವಂಥ ಒಂದು ವ್ಲಾಗು, ನಾನು ರಿವೀಲ್ ಮಾಡಿರುವಂಥ ಒಂದು ಟ್ರೂತ್ ಅಂತಲೇ ಹೇಳ್ಬೋದು. ಟ್ರೂತ್ ಏನಿಲ್ಲ, ನಾನು ಈಗ ರಿವೀಲ್ ಮಾಡಿದೆ, ಅದನ್ನ ಇಷ್ಟು ದಿನ ಮಾಡಿರಲಿಲ್ಲ, ಬಟ್ ಈಗ ರಿವೀಲ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನೋಡಿದವರಿಗೆ ದಯಮಾಡಿ ಹೇಳ್ತೀನಿ, ನಿಮಗೆ ನೋಡೋಕೆ ಇಷ್ಟ ಇದ್ದರೆ ನೋಡಿರಿ, ಇರಲಿಲ್ಲ ಅಂದರೆ ಯಾವ ಥರನೂ ನಂಗೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಬೇಡ್ರಿ ಅಂತಲೇ ಕೇಳ್ಕೊತ. ಸೊ ಇವತ್ತಿಗೆ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. Morning everyone, my name is Ajit Mathur. I am studying in second standard. Today is yoga day. Yoga day. I feel strong, calm with the yoga.